ಪ್ರಿಯರೇ, ಇಂದು ಧರ್ಮಸಭೆಯು ಅತ್ಯಂತ ಸುಂದರ ಗಹನವಾದ ಹಬ್ಬವನ್ನು ಆಚರಿಸುತ್ತಿದೆ. ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ. ದೂರದ ಸಿಂಹಾಸನದ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತದೆ ಯಾಜಕರ ಕೈಯಲ್ಲಿರುವ ಚಿಕ್ಕ ಬಿಳಿಯ ಪರಮಪ್ರಸಾದವನ್ನು ವಿಸ್ಮಯದಿಂದಲೂ ಮೊಣಕಾಲುರುತ್ತಾ ದೃಷ್ಟಿಸುತ್ತಾ ಎಚ್ಚೆ ಆಗ್ನೂಸ್ ದೇಯಿ, ಇಗೋ ದೇವರ ಕುರಿಮರಿ ಎಂದು ಆರಾಧಿಸಿ ನಮಿಸುತ್ತೇವೆ. ಕಾರ್ಪುಸ್ ಕ್ರಿಸ್ತಿ, ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತ. ಕ್ರಿಸ್ತ ಯೇಸು ನಮ್ಮೊಂದಿಗಿರುವ ವಾಗ್ದಾನದ ನೆನಪಲ್ಲ, ಬದಲಿಗೆ ಪ್ರತಿನಿತ್ಯದ ಆಹಾರವಾಗಿಯೂ ದಿವ್ಯ ಔಷಧಿಯಾಗಿಯೂ ದೊರೆತ ದಿನದ ಆಚರಣೆಯಾಗಿದೆ ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ. ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತದ ಈ ಮಹೋತ್ಸವವು ಪುನರುತ್ಥಾನದ ಹಬ್ಬದಷ್ಟಾಗಲಿ ಅಥವಾ ಪಂಚಾಶತ್ತಮ ಹಬ್ಬದಷ್ಟಾಗಲಿ ಹಳೆಯ ಹಬ್ಬವಲ್ಲ. ಇದು 13ನೆಯ ಶತಮಾನದಲ್ಲಿ ಮನುಷ್ಯನ ಸಂಶಯ ಸಂದೇಹಗಳ ಗಾಯದಿಂದ ಕ್ರಿಸ್ತನ ಪ್ರೀತಿಯ ಜ್ವಾಲೆಯಿಂದ ಪ್ರಾರಂಭಗೊಂಡದ್ದಾಗಿದೆ. ಬೆಲ್ಜಿಯಂನ ಅಗಸ್ಟಿನಿಯನ್ ಸನ್ಯಾಸಿನಿಯಾದ ಲಿಯೇಜ್ನ ಸಂತ ಸೈಂಟ್ ಜೂಲಿಯಾನ ಆಫ್ ಲಿಯೇಜ್ ಇವರ ದರ್ಶನದಿಂದ ಪ್ರಭಾವಿತಗೊಂಡದ್ದಾಗಿದೆ. ಪ್ರತಿದಿನವೂ ಪೂರ್ಣಚಂದ್ರನನ್ನು ವೀಕ್ಷಿಸುವಾಗ ಅದರಲ್ಲಿದ್ದ ಒಂದು ಕಪ್ಪು ಚುಕ್ಕಿ ಚಂದ್ರನ ಕಾಂತಿಯನ್ನು ಮಂಕುಗೊಳಿಸುತ್ತಿದ್ದದ್ದನ್ನು ಕಂಡ ಜೂಲಿಯಾನ ದರ್ಶನಗಳನ್ನು ಪಡೆಯಲು ಆರಂಭಿಸಿದ್ದರು. ಪರಮಪ್ರಸಾದದ ಹಬ್ಬ ಕೇವಲ ಪವಿತ್ರ ಗುರುವಾರದಂದು ಆಚರಿಸಲಾಗುತ್ತಿತ್ತು. ಕ್ರಿಸ್ತ ಯೇಸುವಿನ ಕಡೆಯ ಭೋಜನದ ಆ ದಿನದಂದು ಪರಮಪ್ರಸಾದ ಪ್ರತಿಷ್ಠಾಪಿಸಲಾಯಿತಾದರೂ ಮರುದಿನದ ಕ್ರಿಸ್ತರ ಯಾತನೆ, ಶಿಲುಬೆಯ ನೆರಳು ಪರಮಪ್ರಸಾದದ ಹಬ್ಬವನ್ನು ಮಂಕುಗೊಳಿಸಿದ್ದು. ಮತ್ತೊಂದು ದಿನ ಅಂದರೆ ಇಂದು ಕಾರ್ಪುಸ್ ಕ್ರಿಸ್ತಿ, ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತದ ಹಬ್ಬದ ಇಂದು ಇಡೀ ಕ್ರೈಸ್ತ ಜನಾಂಗವು ಕ್ರಿಸ್ತನು ತನ್ನನ್ನೇ ನಮಗಾಗಿ ಆಹಾರವನ್ನಾಗಿ ದಿವ್ಯ ಔಷಧಿಯನ್ನಾಗಿ ನೀಡಿರುವುದನ್ನು ಸ್ಮರಿಸಿ ಆರಾಧಿಸಿ ಸಂತೋಷಿಸಲು ಕ್ರಿಸ್ತನನ್ನು ಕೇವಲ ಬಾಹ್ಯವಾಗಿ ಮಾತ್ರ ಅಲ್ಲ, ಆಂತರಿಕವಾಗಿ ಸ್ವೀಕರಿಸಲು ಈ ಮಹೋತ್ಸವವನ್ನು ಸಂತ ಜೂಲಿಯಾನ್ ಆಫ್ ಲಿಯೇಜ್ ರವರ ಮೂಲಕ ಆರಂಭ ಪಡೆಯಲಾರಂಭಿಸಿತು. ಪೂರಕವಾಗಿ 1263ರಲ್ಲಿ ಇಟಲಿಯ ಬೊಲ್ಝೇನಾದಲ್ಲಿ ಯಾಜಕ ಪೀಟರ್ ಪ್ರೇಗ್ರವರು ಪೂಜಾರ್ಪಣೆ ಅರ್ಪಿಸುವಾಗ ಕ್ರಿಸ್ತ ಯೇಸುವಿನ ಶರೀರ ಮತ್ತು ರಕ್ತದ ನಿಜ ಉಪಸ್ಥಿತಿಯನ್ನು ಅವರು ಸಂದೇಹ ಪಡುತ್ತಿದ್ದಾಗ ಆ ರೊಟ್ಟಿಯು ಕ್ರಿಸ್ತ ಯೇಸುವಿನ ಶರೀರವಾಗಿಯೂ ದ್ರಾಕ್ಷರಸವು ಕ್ರಿಸ್ತ ಯೇಸುವಿನ ರಕ್ತವಾಗಿಯೂ ಮಾರ್ಪಟ್ಟಿತು. ಆ ರಕ್ತದ ಕಲೆಗಳು ಇಂದಿಗೂ ಓರ್ವಿಯೇಟೋದಲ್ಲಿ ಆರಾಧಿಸಲ್ಪಡುತ್ತಿದೆ. 1264ರಲ್ಲಿ ವಿಶ್ವಗುರು ಪೋಪ್ 4ನೇ ಉರ್ಬನ್ ರವರು ಟ್ರಾನ್ಸಿತುರೂಸ್ ದೆ ಹಾಕ್ ಮುಂದೋ ಎಂಬ ಪ್ರೇಷಿತ ಪರಿಪಾಲನಾ ಪತ್ರದ ಮೂಲಕ ಈ ಮಹೋತ್ಸವವನ್ನು ಆಚರಿಸಲು ಆಜ್ಞಾಪಿಸುತ್ತಾರೆ. ಸಂತ ಥಾಮಸ್ ಅಕ್ವಿನಸ್ ರವರು ರಚಿಸಿದ ಪಾಂಗೆ ಲಿಂಗ್ವಾ, ತಾಂತು ಮೆರ್ಗೋ ಮತ್ತು ಓ ಸಾಲುತಾರಿಸ್ ಹೋಸ್ತಿಯಾ ಎಂಬ ಸ್ತೋತ್ರ ಗೀತೆಗಳು, ಸಾಂಗ್ಯಗಳು ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತದ ಆರಾಧನೆಗೆ ಸಹಕಾರಿಗಳಾದವು. ಪರಮಪ್ರಸಾದ ಕಥೋಲಿಕ ಕ್ರೈಸ್ತರ ಕೇಂದ್ರ ಬಿಂದು ಮತ್ತು ಸಂಸ್ಕಾರಗಳಲ್ಲಿ ಅತಿ ಮೌಲ್ಯವುಳ್ಳ ಸಂಸ್ಕಾರವಾಗಿದೆ. ಪರಮಪ್ರಸಾದವು ಯೇಸುವಿನ ರಕ್ಷಣಾ ಕಾರ್ಯದ ಸಾಂಸ್ಕಾರಿಕ ಸ್ಮರಣೆಯಾಗಿದೆ. ಪರಮಪ್ರಸಾದವು ಹೊಸ ಒಡಂಬಡಿಕೆಯಾಗಿದೆ. ದೇವರು ಧರ್ಮ ಸಭೆಯೊಂದಿಗಿನ ಸತ್ಸಂಬಂಧವಾಗಿರುವುದು ಪರಮಪ್ರಸಾದದೊಂದಿಗೆ. ಸಂತ ಥಾಮಸ್ ಅಕ್ವಿನಾಸ್ ತಿಳಿಸುವಂತೆ ಪರಮಪ್ರಸಾದದಲ್ಲಿ ಮೂಲತಃ ಯೇಸುವು ಪ್ರಸನ್ನರಾಗಿರುವರು. ಉಳಿದ ಸಂಸ್ಕಾರಗಳಲ್ಲಿ ಯೇಸುವಿನ ಸಾಧನಾ ಶಕ್ತಿ, ಇನ್ಸ್ಟ್ರುಮೆಂಟಲ್ ಪವರ್ ಇರುವುದು. ಆದರೆ ಪರಮಪ್ರಸಾದದ ರಹಸ್ಯವನ್ನು ಪ್ರತಿ ಬಲಿಪೂಜೆಯಲ್ಲಿ ಅನಾವರಣಗೊಳಿಸಲಾಗುವುದು. ಅದು ಕ್ರಿಸ್ತ ನುಡಿದ ನುಡಿಗಳಾದ, ಇದು ನನ್ನ ಶರೀರ, ಇದನ್ನು ಭುಜಿಸಿರಿ, ಇದು ನನ್ನ ರಕ್ತ, ಇದನ್ನು ಪಾನ ಮಾಡಿರಿ ಮತ್ತು ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದು ಯಾಜಕ ಕ್ರಿಸ್ತನ ನುಡಿಗಳನ್ನು ಮರುನುಡಿದಾಗ ಗೋಧಿಯ ರೊಟ್ಟಿ ಮತ್ತು ದ್ರಾಕ್ಷಾರಸದ ಸತ್ವವು
ಪರಿವರ್ತನೆಯಾಗಿ ಯೇಸುವಿನ ಶರೀರ ಮತ್ತು ರಕ್ತವಾಗಿ ಮಾರ್ಪಡುತ್ತದೆ. ಸಂತ ಜಾನ್ ಕ್ರಿಸಾಸ್ಟಾಮ್ ಹೇಳುತ್ತಾರೆ, ನಮ್ಮಲ್ಲಿ ಎಷ್ಟೋ ಮಂದಿಗೆ ಯೇಸುವಿನ ನೈಜ ದೇಹವನ್ನು ವೀಕ್ಷಿಸಲು ಮತ್ತು ಅವರ ಬಟ್ಟೆ ಬರೆ ಪಾದರಕ್ಷೆಯನ್ನು ಸ್ಪರ್ಶಿಸಲು ಇಷ್ಟವಲ್ಲವೇ? ಆದರೆ ಅದು ಸಾಧ್ಯವಾಗುವುದಿಲ್ಲ. ಅವರನ್ನು ಸ್ಪರ್ಶಿಸಲು, ಈಕ್ಷಿಸಲು, ಭುಜಿಸಲು ಸಾಧ್ಯ ಅದೇ ಪರಮ ಪ್ರಸಾದದಲ್ಲಿ. ಅದೆಂತಹ ಸೌಭಾಗ್ಯವಲ್ಲವೇ ಎಂದು ತಿಳಿಸುತ್ತಾರೆ. ಜಗದ್ಗುರು ದ್ವಿತೀಯ ಜಾನ್ ಪಾಲರ ಪ್ರೇಷಿತ ಪತ್ರ ಎಕ್ಲೇಶಿಯಾ ದಿ ಯೂಕರಿಸ್ತಿಯ, ಕ್ರೈಸ್ತ ಬದುಕಿನ ತಳಹದಿ ಕ್ರಿಸ್ತ ಯೇಸು. ಆತ ಸತ್ತು ಪುನರುತ್ಥಾನರಾಗಿ ಈಗ ನಮ್ಮ ಮಧ್ಯೆ ಪರಮಪ್ರಸಾದದ ಮೂಲಕ ತಮ್ಮನ್ನೇ ನಮಗರ್ಪಿಸುತ್ತಾ ನಮ್ಮ ಪಯಣದ ದಿವ್ಯ ಔಷಧಿಯಾಗಿದೆ ಎನ್ನುತ್ತಾರೆ. ಮರುಭೂಮಿಯಲ್ಲಿ ಹಸಿದ ಇಸ್ರಾಯೇಲರಿಗೆ ಸರ್ವೇಶ್ವರ ದೇವರು ಮನ್ನವನ್ನು ನೀಡಿ ಕಾಪಾಡಿದರು. ಆದರೆ ಮುಂದೊಂದು ದಿನ ಆ ಮನ್ನ ಅವರಿಗೆ ನೆರವಾಗಲಿಲ್ಲ. ಆದರೆ ಕಾಲ ಪರಿಪೂರ್ಣತೆಯಲ್ಲಿ ದೇವರು ತಮ್ಮ ಸ್ವಂತ ಮಗನನ್ನೇ ಈ ಲೋಕಕ್ಕೆ ದಾರಿ ಎರೆದರು. ಆತನ ಪೂಜ್ಯ ಶರೀರ ಮತ್ತು ರಕ್ತವು ಜನರನ್ನು ಪೋಷಿಸುವುದು ಮಾತ್ರವಲ್ಲ, ನಿತ್ಯ ಜೀವವನ್ನು ನೀಡುತ್ತದೆ. ರೊಟ್ಟಿಗಾಗಿ ಹಾತೊರೆದ ಇಸ್ರಾಯೇಲರು ರೊಟ್ಟಿಯಲ್ಲೇ ತೃಪ್ತಿಪಟ್ಟು ಮೃತರಾದರು. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಬರುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂದು ನಂಬಿದವನು ಪರಮ ಪ್ರಸಾದದ ಹಂಬಲದಿಂದ ಬದುಕುತ್ತಾನೆ, ನಿತ್ಯ ಜೀವವನ್ನು ಪಡೆಯುತ್ತಾನೆ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಲೋಕದ ಜೀವಕ್ಕಾಗಿ ನಾನು ಕೊಡುವ ರೊಟ್ಟಿ ನನ್ನ ಮಾಂಸವಾಗಿದೆ. ಯೇಸುವಿನ ಸವಾಲಿನ ಮಾತುಗಳಾಗಿವೆ ಇವು. ಎಷ್ಟೋ ಪವಾಡಗಳು ನಮ್ಮ ಮುಂದಿವೆ. ಅದು ಕೇವಲ 1263ರಲ್ಲಿ ನಡೆದ ಪವಾಡವಲ್ಲ. ಕ್ರಿಸ್ತಶಕ 700ರಿಂದ ಇಂದಿನವರೆಗೆ ಅನೇಕ ಪವಾಡಗಳು ನಡೆದಿವೆ. ಪ್ರತಿನಿತ್ಯ ಕ್ರಿಸ್ತನ ದೇಹ ಮತ್ತು ರಕ್ತಕ್ಕಾಗಿ ಹಂಬಲಿಸಿದ ಹಲವು ಸಂತರುಗಳಿದ್ದಾರೆ. ಸ್ಪೇನಿನ ರಾಜ 2ನೇ ಫಿಲಿಪ್ ಇರಬಹುದು, ಫ್ರಾನ್ಸಿನ ಲೂವಿಸ್ ಇರಬಹುದು. ಪರಮ ಪ್ರಸಾದದ ಯೇಸುವಲ್ಲಿಗೆ ನಾನು ಹೋಗಬೇಕು ಎನ್ನುತ್ತಾ ಪ್ರೊಟೆಸ್ಟೆಂಟ್ ದೇವಾಲಯಗಳ ಆಮಿಷಗಳನ್ನು ತೊರೆದು ಬಂದವರಿದ್ದಾರೆ. ಇವೆಲ್ಲವುಗಳ ಮಧ್ಯೆ ನಾವು ಇದ್ದೇವೆ. ಭಾಷೆ, ಜಾತಿ, ರಾಷ್ಟ್ರೀಯತೆ, ಮೇಲು ಕೀಳು ಇವುಗಳೊಂದಿಗೆ ಪರಮಪ್ರಸಾದದ ಆರಾಧನೆ ಸಾಧ್ಯವೇ? ಸಂತ ಪೌಲ ಹೇಳುತ್ತಾರೆ, ನಾವು ಆಶೀರ್ವದಿಸುವ ಆಶೀರ್ವಾದದ ಪಾತ್ರೆ ಕ್ರಿಸ್ತನ ರಕ್ತದಲ್ಲಿ ಪಾಲುಗೊಳ್ಳುವುದಿಲ್ಲವೇ? ನಾವು ಮುರಿಯುವ ರೊಟ್ಟಿ ಕ್ರಿಸ್ತನ ದೇಹದಲ್ಲಿ ಪಾಲುಗೊಳ್ಳುವುದಿಲ್ಲವೇ? ಪೌಲ ಬಳಸುವ ಪದ ಕೊಯಿನೋನಿಯ, ಸಮುದಾಯದ ಐಕ್ಯತೆಯ ಪಾಲ್ಗೊಳ್ಳುವಿಕೆ, ದೈವಿಕ ಜೀವನದ ಹಂಚಿಕೆಯಾಗಿದೆ. ಪರಮಪ್ರಸಾದ ಜನಾಂಗ, ಭಾಷೆ, ಜಾತಿ, ರಾಷ್ಟ್ರೀಯತೆ, ಸಾಮಾಜಿಕ ಅಡೆತಡೆಗಳನ್ನು ಭೇದಿಸುತ್ತದೆ. ಬಲಿಪೀಠದ ಬಳಿ ಶ್ರೀಮಂತರು, ಬಡವರು, ಅಕ್ಷರಸ್ಥರು, ಅನಕ್ಷರಸ್ಥರು, ವಿದ್ಯಾವಂತರು ಮಂಡಿಯೂರುತ್ತಾರೆ. ಶಕ್ತರು, ಬಲಹೀನರು ಒಬ್ಬರೇ ಪ್ರಭುವನ್ನು ಸ್ವೀಕರಿಸುತ್ತಾರೆ. ಪರಮ ಪ್ರಸಾದವು ನಮ್ಮಲ್ಲಿ ಸಹಾನುಭೂತಿ, ನ್ಯಾಯ, ಕ್ಷಮೆ, ಸೇವೆಗೆ ಕಾರಣವಾಗಬೇಕು. ಜರ್ಮನ್ ಧರ್ಮಶಾಸ್ತ್ರಜ್ಞ ರೊಮಾನೋ ಗಾರ್ಡಿನಿ ಹೇಳುವಂತೆ, ಪ್ರೀತಿಯ ಸಾರವೆಂದರೆ ಸ್ವಯಂ ದಾನ. ಅದೇ ಕ್ರಿಸ್ತ ಮಾಡಿದ ತ್ಯಾಗ. ನಾನು ನಿಮಗಾಗಿ ಮುರಿಯಲ್ಪಟ್ಟಿದ್ದೇನೆ, ನಾನು ನಿಮಗಾಗಿ ಸುರಿಯಲ್ಪಟ್ಟಿದ್ದೇನೆ, ನಾನು ನಿಮಗಾಗಿ ಕೊಡಲ್ಪಟ್ಟಿದ್ದೇನೆ. ಸಮುದಾಯದೊಂದಿಗೆ ಒಟ್ಟಾಗಿ, ಸಮುದಾಯದೊಂದಿಗೆ ಅನ್ಯೋನ್ಯತೆಯಿಂದ ಕ್ರಿಸ್ತರ ಪೂಜ್ಯ ಶರೀರ ರಕ್ತವನ್ನು ಆರಾಧಿಸುತ್ತಾ ಬಾಹ್ಯವಾಗಿಯೂ ಆಂತರಿಕವಾಗಿಯೂ ಆತನನ್ನು ಸ್ವೀಕರಿಸಿ ನಿತ್ಯ ಜೀವವನ್ನು ಅಪೇಕ್ಷಿಸೋಣವೇ. ಆಮೆನ್.